ಹಲೋ ವೀಕ್ಷಕರೇ, ಇವತ್ತು ಗ್ರೀನ್ ಪೀಸ್ ಪುಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಈರುಳ್ಳಿ ಒಂದನ್ನು ಹೆಚ್ಚಿಟ್ಕೊಂಡಿದ್ದೀನಿ, ಆಲೂಗಡ್ಡೆ ಒಂದು, ಕ್ಯಾರೆಟ್ ಒಂದು, ಟೊಮ್ಯಾಟೊ ಒಂದು, ಬೀನ್ಸು ಮತ್ತು ಕ್ಯಾಪ್ಸಿಕಮ್ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ. ಇವನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಆನಿಯನ್ನು ಅಥವಾ ಈರುಳ್ಳಿ ಹಾರ್ಟಿಗೆ ತುಂಬ ಒಳ್ಳೆಯದು. ಹಾಗೆ ಟೊಮ್ಯಾಟೊನಲ್ಲಿ ವೈಟಮಿನ್ ಎ ಮತ್ತು ವೈಟಮಿನ್ ಸಿ ಇರುತ್ತೆ. ಕ್ಯಾರೆಟು ಕಣ್ಣಿಗೆ ತುಂಬ ಒಳ್ಳೆಯದು, ವೈಟಮಿನ್ ಎ ಇರುತ್ತೆ ಅದರಲ್ಲಿ. ಹಾಗೆ ಬೀನ್ಸು ಮೂಳೆಗಳನ್ನೆಲ್ಲ ಗಟ್ಟಿ ಮಾಡುತ್ತೆ. ಇಲ್ಲಿ ಹಸಿಮೆಣಸಿನ್ಕಾಯಿ ಎರಡನ್ನ ಹಸಿಮೆಣಸಿನ್ಕಾಯಿನ ನಾನು ಸ್ಲಿಟ್ ಮಾಡಿ ತೊಗೊಂಡಿದ್ದೀನಿ. ಇವನ್ನೆಲ್ಲ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ. ಮತ್ತು ಇಲ್ಲಿ ಬಟಾಣೆನ ನಾನು ಬಿಡಿಸ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಬಾಸ್ಮತಿ ರೈಸನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ಲಾಂಗ್ ಗ್ರೇನ್ ಬಾಸ್ಮತಿ ರೈಸು. ನೀವು ಬೇಕಿದ್ರೆ ಮಾಮೂಲಿ ರೈಸ್ ಕೂಡ ತೊಗೋಬೋದು. ಈ ಕಪ್ ಅಳತೆಯಲ್ಲಿ 1 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ 2.5 ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ 1 ಕಪ್ ಅಕ್ಕಿಗೆ 2 ಕಪ್ ನೀರು ಕೂಡ ಸೇರಿಸ್ಬೋದು. ಈಗ ಕುಕ್ಕರ್ನ ಆನ್ ಮಾಡ್ಕೋತಾ ಇದ್ದೀನಿ. ಈಗ ಬಟಾಣಿನ ಸೇರಿಸೋಣ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಎಲ್ಲ ತರಕಾರಿನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ಸೇರಿಸ್ಕೊಳ್ಳೋಣ ಕುಕ್ಕರ್ಗೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು, ಸೊ ದ್ಯಾಟ್ ನೀವು ಯಾವುದೇ ಸೀದು ಹೋಗಲ್ಲ ತರಕಾರಿಗಳು. ಈಗ ಗರಂ ಮಸಾಲ ಪೌಡ್ರನ್ನ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಕೊರಿಯಾಂಡರ್ ಪೌಡರ್ ಕೂಡ 1/4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಖಾರದ ಪುಡಿನ ರೆಡ್ ಚಿಲ್ಲಿ ಪೌಡರು 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರೋದ್ರಿಂದ ಕಡಿಮೆ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಪಿಂಕ್ ಸಾಲ್ಟು, ಅಥವಾ ನೀವು ಪಿಂಕ್ ಸಾಲ್ಟ್ ಇಲ್ಲ ಅಂದರೆ ಬಿಳಿ ಸಾಲ್ಟ್ ಕೂಡ ಬಳಸ್ಬೋದು. ಪಿಂಕ್ ಸಾಲ್ಟ್ ಬಳಸೋದ್ರಿಂದ ನಮಗೆ ರೇರ್ ಮಿನರಲ್ಸು, ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಶಿಯಮ್ಮು ಹಾಗೆ ಅಯೋಡಿನ್ ಕೂಡ ಸಿಗುತ್ತೆ. ಬೆಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ, ಇದು ಆಪ್ಷನಲ್ಲು. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇದನ್ನೆಲ್ಲ ಬೇಯಿಸ್ಕೊಳ್ಳಿ. ಸ್ವಲ್ಪ ತರಕಾರಿ ಚೆನ್ನಾಗಿ ಬೇಯಬೇಕು. ಈಗ ಒಂದು 3 ಟೀ ಸ್ಪೂನಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಗಟ್ಟಿ ಮೊಸರನ್ನ ಸೇರಿಸ್ಕೊಳ್ಳಿ. ಮೊಸರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ನಮ್ಗೆ ಗಟ್ಟಿಗೆ ಬೇಕಾಗಿರೋ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ. ಮತ್ತು ಅದೊಂದು ಒಂಥರ ಸೋರ್ ಟೇಸ್ಟ್ ಕೊಡುತ್ತೆ ಪುಲಾವ್ಗೆ. ಸೊ ಇದನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಗಟ್ಟಿ ಮೊಸರನ್ನೇ ಯೂಸ್ ಮಾಡಿ ಆದಷ್ಟು. ವೆಜಿಟೇಬಲ್ಸ್ ಆರ್ ಆಲ್ಮೋಸ್ಟ್ ಕುಕ್ಡ್ ವೆಲ್ ನೌ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಎಲ್ಲ ತರಕಾರಿ ಎಲ್ಲ ಬೆಂದಾಗಿದೆ. ಈಗ ನೆನೆಸಿರೋ ಅಕ್ಕಿನ ಸೇರಿಸ್ಕೊಂಡ್ಬಿಡೋಣ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಜಾಯಿಂಟ್ಸಿಗೆಲ್ಲ ಲೂಬ್ರಿಕೇಟ್ ಮಾಡುತ್ತೆ. ಲಿಮಿಟೆಡ್ ಆಗಿ ತಿಂದರೆ ತುಂಬ ಒಳ್ಳೆಯದು. ನಾನು 1 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ಎಲ್ಲ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು 2 ವಿಸಿಲಷ್ಟು ಕೂಗಿಸೋಣ. ಅದನ್ನು ಆಗಿದೆ. ಈಗ ನೋಡಿ, ಪುಲಾವ್ ರೆಡಿ ಆಯಿತು. ಉದುರಾಗಿ ಚೆನ್ನಾಗಾಗಿದೆ ಇದು. ಈಗ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಪೀಸ್ ಪುಲಾವ್ ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.